ಫಸ್ಟ್ ಗಿಫ್ಟು ನಮ್ಮ ಅಣ್ಣ ಕೊಟ್ಟಿದ್ದು ಗೈಸ್. ಏನು ಗಿಫ್ಟ್ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇದು ಗೊತ್ತಲ್ಲ, ನೋಡಿರ್ತೀರ ಆಲ್ರೆಡಿ, ಮಧು ಕೊಟ್ಟಿದ್ದು Fab 5. ಅದು ಹೇಳಲಿಲ್ಲ ಅಂದರೆ ಅಷ್ಟೇ. ಇಲ್ಲಿ ಇದೇ ಮರ್ತುಬಿಟ್ಟೆ. ಇದು ನೋಡಿ, ಇದು ನಾನು ತೋರಿಸಿಲ್ಲ. ಇದು ನನಗೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್. ಸೊ ಏನು ವ್ಲಾಗ್ ಅಂತ ಆಲ್ರೆಡಿ ಎಲ್ಲರೂ ತಮ್ಮನೇಲಲ್ಲಿ ನೋಡಿರ್ತೀರಾ. ಸೊ ಈ ವ್ಲಾಗ್ ಬಂದು ನಿಮಗೋಸ್ಕರ, ನೀವು ಕೇಳ್ಕೊಂಡಿರೋ ವ್ಲಾಗ್ ಇದು. ಸೊ ನನ್ನ ಬರ್ಡೇ ವ್ಲಾಗಲ್ಲಿ ಕಮೆಂಟ್ಸ್ ನೋಡ್ಬೇಕಾದ್ರೆ ಸೊ ತುಂಬ ಜನ ನಿಮ್ಮ ಬರ್ಡೇಗೆ ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟರು ಅಂತ ವ್ಲಾಗ್ ಮಾಡಿ ಅಂತ ಹೇಳಿದ್ದೀರಾ. ಹಾಗೆ ನನ್ನ ಬರ್ಡೇಗೆ ವೇರ್ ಮಾಡಿದ ಡ್ರೆಸ್ನ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತಲೂ ಕೇಳಿದ್ದೀರಾ. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನಾನು ನನ್ನ ಬರ್ಡೇಗೆ ಯಾವ್ಯಾವ ಡ್ರೆಸ್ನ ಎಲ್ಲಿ ತಗೊಂಡೆ ಅಂತ ಫಸ್ಟ್ ನಿಮಗೆ ತಿಳಿಸ್ತೀನಿ. ಆಮೇಲೆ ಗಿಫ್ಟ್ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ. ಹಾಗೆ ನನ್ನ ಬರ್ಡೇ ಬಗ್ಗೆ ಹೇಳ್ಬೇಕಂದ್ರೆ, ಸೊ ನಿಮ್ಮ ಬರ್ಡೇ ಡೇದು ವ್ಲಾಗ್ ಯಾಕೆ ಹಾಕಿಲ್ಲ ಅಂತ ತುಂಬ ಜನ ಕೇಳಿದ್ದೀರಾ. ಸೊ ಆ ದಿನ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಮಧು ಅವರ ಯೂಟ್ಯೂಬ್ ಚಾನಲಲ್ಲಿ ನೈಟ್ ಸೆಲೆಬ್ರೇಷನ್ ಮಾಡಿಸಿರೋದನ್ನ ಹಾಕಿರ್ತಾಳೆ, ನೋಡಿ ಹೋಗಿ. ಸೊ ಫಸ್ಟು ನಾನು ನೈಟ್ ವೇರ್ ಮಾಡಿದ್ದು ಅಂದರೆ ಮಧು ಸೆಲೆಬ್ರೇಷನ್ ಮಾಡಿಸಿದಾಗ ಈ ಡ್ರೆಸ್ನ ವೇರ್ ಮಾಡಿದ್ದೆ. ಇದೊಂದು ಸ್ವಲ್ಪ ಲೈಟ್ ಕಲರು. ಸೊ ಸಿಂಪಲ್ ಆಗಿ ನಾನು ಈ ಸಲ ಬರ್ಡೇಗೆ ಡ್ರೆಸ್ಸಸ್ನ ತೊಗೊಂಡಿದ್ದು. ಸೊ ಇದ್ರ ಬಗ್ಗೆನೂ ತುಂಬ ಜನ ಕೇಳಿದ್ದೀರಾ. ಸೊ ಫೋಟೋ ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಈ ಡ್ರೆಸ್ನ ನಾನು ಫುಲ್ ಲಾಂಗು, ಇದನ್ನ ನಾನು ಆಲ್ಮೋಸ್ಟ್ 20 days ಬ್ಯಾಕೆ ಪರ್ಚೇಸ್ ಮಾಡಿದ್ದೆ. ಆನ್ಲೈನಲ್ಲಿ ತೊಗೊಂಡಿದ್ದು ಅರ್ಬನಿಕ್ಕಲ್ಲಿ. ಸೊ ಇದ್ರ ಪ್ರೈಸ್ ಬಂದು ಆಲ್ಮೋಸ್ಟ್ 3000 ಏನೋ ಇತ್ತು. ಮಧು ಇಷ್ಟೊಂದು ಕಾಸ್ಟ್ಲಿ ತಗೊಂಡಿದ್ಯಾ ಅಂತ ಅವಾಗಲೇ ಬೈತಾ ಇದ್ಲು. ಸೊ ಇದು ನೋಡಿ, ಇಲ್ಲಿ 3090 rupees ಬಿತ್ತು, ಬಟ್ ನಾನು ಇಷ್ಟು ಕೊಡಲಿಲ್ಲ. ಸೊ ನನಗೆ 500 ಕೂಪನ್ಸ್ ಏನೋ ಇತ್ತು. ಆ 500 rupees ಆಫ್ ಆಗಿ 2500 ಏನೋ ಈ ಡ್ರೆಸ್ಗೆ ಕೊಟ್ಟಿದ್ದು ನಾನು. ಸೊ ನಾನು ಇಷ್ಟೊಂದೆಲ್ಲ ದುಡ್ಡು ಕೊಡಲ್ಲ ಬಟ್ಟೆಗೆಲ್ಲ. ಸೊ ಬರ್ಡೇ ಟೈಮಲ್ಲೇ ಸ್ವಲ್ಪ ಕಾಸ್ಟ್ಲಿ ತಗೋತೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ನಾನು ಬೆಳಿಗ್ಗೆ ಟೆಂಪಲ್ಗೆ ಹಾಕ್ಕೊಂಡಿದ್ದು. ಇದೇನು ನಾನು ಬರ್ಡೇ ಟೈಮಲ್ಲಿ ತೊಗೊಂಡಿದ್ದಲ್ಲ, ಒಂದು 4 months ಬ್ಯಾಕೆ ತೊಗೊಂಡಿದ್ದೆ, ಬಟ್ ಹಾಕ್ಕೊಂಡಿರಲಿಲ್ಲ. ಇದನ್ನ ನಾನು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು, ಮಾಲಲ್ಲೇ, ನಮ್ಮ ಮೈಸೂರಲ್ಲೇ ವೆಸ್ಟ್ ಸೈಡಲ್ಲಿ ಟೆಂಪಲ್ಗೆ ಹಾಕ್ಕೊಂಡಿದ್ದು. ಸೈಡಲ್ಲಿ ಫೋಟೋ ಇರುತ್ತೆ, ನೋಡ್ಕೊಳ್ಳಿ. ಸೊ ಇದಕ್ಕೆ ನಾನು 1500 ಏನೋ ಕೊಟ್ಟಿದ್ದೆ. ಆ್ಯಂಡ್ ನೆಕ್ಸ್ಟ್ ಇದು ನಾನು ಡೇ ಟೈಮಲ್ಲಿ ಹಾಕಿದ್ದೆ, ನನ್ನ ಬರ್ಡೇ ಡೇ ಟೈಮಲ್ಲಿ. ಸೊ ನನ್ನ ಫ್ರೆಂಡ್ ದಿಶಾ ಮತ್ತು ದೀಪ್ತಿ ಕೇಕ್ ಕಟ್ ಮಾಡಿಸುವಾಗ ಇದು ಹಾಕಿದ್ದೆ. ಸೊ ಎಲ್ಲ ಫುಲ್ ಸಿಂಪಲ್ಲೇ ನಾನು ತಗೊಂಡಿರೋದು ಈ ಸಲ. ಇದು ನಾನು ಮಧು ಹೋಗಿ H&M ಅಲ್ಲಿ ತಗೊಂಡಿದ್ದೆ. ಇದು 1500, ಇದಕ್ಕೂ 1500, 2ರಿಂದ 3000 ಕೊಟ್ಟಿದ್ದೆ. H&M ಅಂದರೆ ಗೊತ್ತಲ್ಲ, ಕಾಸ್ಟ್ಲಿ ಇದ್ದೇ ಇರುತ್ತೆ. ಸೊ ನೆಕ್ಸ್ಟು ಇದನ್ನ ಈಗ 2 days ಬ್ಯಾಕ್ ಹಾಕ್ಕೊಂಡಿದ್ದು. ಇದು ನನ್ನ ಎಲ್ಲ ಒಗ್ದು ಮುದ್ರೋಗಿದೆ. ನನ್ನ ಫ್ರೆಂಡ್ಸ್ ಜೇಸಸ್ ಅವರು ಸೆಲೆಬ್ರೇಷನ್ ಮಾಡಿಸಿದಾಗ ಇದು ಒಂದು ಪೀಸ್ ಹಾಕೊಂಡಿದ್ದೆ. ಇದ್ರ ಬಗ್ಗೆ ತುಂಬ ಜನ ಕೇಳಿದ್ರಿ, ಬ್ಲೂ ಕಲರ್ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ರಿ, ಇದು ಎಲ್ಲಿ ತಗೊಂಡಿದ್ದು ಅಂತ. ಸೊ ಇದನ್ನು ವೆಸ್ಟ್ ಸೈಡಲ್ಲೇ ತಗೊಂಡಿದ್ದು. ಇದು ಬರ್ಡೇ ಟೈಮಲ್ಲ, ನಮ್ಮ ಅಣ್ಣಂಗೆ ಸೇಯಿಂಗ್ ನಿಶಾ ಕೊಟ್ಟಿದ್ನಲ್ಲ, ಆ ಚಾಲೆಂಜಲ್ಲಿ ಅವನ ಹತ್ರ ನಾನು ಇದನ್ನು ತಗ್ಸ್ಕೊಂಡಿದ್ದು. ಹಾಕೊಂಡಿರಲಿಲ್ಲ, ಬರ್ಡೇ ಟೈಮಲ್ಲಿ ಹಾಕ್ಕೊಂಡೆ. ಸೊ ಇದಕ್ಕೆ ನಾನು 999 ಏನೋ ಕೊಟ್ಟಿದ್ದೆ, 1000 ರೂಪಾಯಿದು. ಸೊ ಇಷ್ಟೇ ನನ್ನ ಬರ್ತಡೇ ಡ್ರೆಸ್ಸು. ಹಾಗೆ ಇದೊಂದು ಹೀಲ್ಸ್ ತಗೊಂಡಿದ್ದೆ, ಇದೊಂದೇ ವೇರ್ ಮಾಡಿದ್ದು ನನ್ನ ಬರ್ಡೇಗೆ. ನೈಟ್ ಒಂದು ವೇರ್ ಮಾಡಿದ್ದೆ, ಇದೊಂದು. ಸೊ ಇದನ್ನು ವೆಸ್ಟ್ ಸೈಡಲ್ಲೇ ತಗೊಂಡಿದ್ದು. ಇದು 1500 ಏನೋ ಬಿತ್ತು. ಇದು ತಗೊಂಡು ಸ್ವಲ್ಪ ಹೊಟ್ಟೆ ಹೊರ್ಕೊಂಡು, ಯಾಕೆಂದರೆ ಮಧುನು ಸೇಮ್ ಕಲರ್ದೇ ಗಿಫ್ಟ್ ಕೊಟ್ಲು. ಸೊ ಇದನ್ನೊಂದು ತಗೋಬಿಟ್ನಲ್ಲ ಅಂತ ಸ್ವಲ್ಪ ಫೀಲ್ ಆಯಿತು ಅಷ್ಟೇ. ಸೊ ಇಷ್ಟೇ ನಾನು ಬರ್ತಡೇಗೆ ಹಾಕೊಂಡಿದ್ದು. ಸೊ ಫುಲ್ ಸಿಂಪಲ್ಲಾಗೆ ತಗೊಂಡಿದ್ದೆ ಈ ಸಲ. ಸೊ ನೆಕ್ಸ್ಟು ಗಿಫ್ಟ್ಗೆ ಹೋಗೋಣ. ಫಸ್ಟು ಗಿಫ್ಟು ನಮ್ಮ ಅಣ್ಣ ಕೊಟ್ಟಿದ್ದು ಗೈಸ್. ಏನು ಗಿಫ್ಟ್ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ, ತೋರಿಸ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ. ಸೊ ನೆಕ್ಸ್ಟು ಇದು. ಸೊ ಇದು ಒಬ್ಬರು ಸ್ಪೆಷಲ್ ಪರ್ಸನ್ ಕೊಟ್ಟಿದ್ದು ನನಗೆ. ಸೊ ಚೈತ್ರಕ್ಕ ಅಂತ, ಮಧುವಿಂದ ನಂಗೆ ಗೊತ್ತಾಗಿದ್ದು. ಸೊ ತುಂಬ ಒಳ್ಳೆಯವರು. ಈ ಬೊಕ್ಕೆ ನನಗೆ ಫಾರ್ ದಿ ಫಸ್ಟ್ ಟೈಮ್ ನನಗೆ ಬೊಕ್ಕೆ ಒಬ್ಬರು ಗಿಫ್ಟ್ ಕೊಟ್ಟಿದ್ದು ಅಂದರೆ ಚೈತ್ರಕ್ಕನೇ. ಇನ್ನೂ ನೋಡಿ, ನಾಳೆಗೆ ಇನ್ನು 1 ವಾರ ಆಯಿತು ನನ್ನ ಬರ್ಡೇ ಆಗಿ. ಇನ್ನೂ ಚೆನ್ನಾಗಿದೆ, ಸ್ವಲ್ಪ ಒಣಗೋಗಿದೆ ಅಷ್ಟೇ. ನಮ್ಮ ಮನೆ TV ಶೋಕೇಶ್ ಕೆಳಗಡೆನೇ ಇಟ್ಟಿದೆ. ಸೊ ಇದು ಮತ್ತು ಇದೊಂದು ಪಾಟ್ ಕೊಟ್ಟಿದ್ರು. ಸೊ ತುಂಬ ಇಷ್ಟ ಆಯ್ತು ಇದು. ಸೊ ಇದು ಫಸ್ಟ್. ಹಾಗೆ ಇದೇನು, ಅಯ್ಯಯ್ಯೋ, ಇದು ನಾನೇ H&M ಅಲ್ಲಿ ತಗೊಂಡಿದ್ದು. ಗಿಫ್ಟ್ ಏನಲ್ಲ, ಇದು ನಾನೇ ತಗೊಂಡಿದ್ದು. H&M ಅಲ್ಲಿ ಆಫರ್ ಇತ್ತು ಅಂತ ತಗೊಂಡೆ. ಇದು 2000 ಈ ಚಪ್ಪಲಿಗೆ. ನನಗೆ ಆಫರಲ್ಲಿ 700 ಏನೋ ಬಿತ್ತು. ಗಿಫ್ಟ್ ಅಲ್ಲ ಗೈಸ್, ನಾನೇ ತಗೊಂಡಿದ್ದು.
ಸೊ ಈ ಸಲ ಗಿಫ್ಟು ಸ್ವಲ್ಪ ಕಡಿಮೆ ಬಂದಿದೆ ಗೈಸ್, ಜಾಸ್ತಿ ಬಂದಿಲ್ಲ. ನಮ್ಮ ಅಣ್ಣನ ಗಿಫ್ಟೇ ಮೇಯ್ನು. ಸೊ ಇದು ಗೊತ್ತಲ್ಲ, ನೋಡಿರ್ತೀರ ಆಲ್ರೆಡಿ, ಮಧು ಕೊಟ್ಟಿದ್ದು. ಸೊ ಮಲ್ಬಾರಲ್ಲಿ ಏನಂತ ತೋರಿಸ್ತೀನಿ. 2 ಬಾಕ್ಸು, ಇಷ್ಟುದ್ದ ಬಾಕ್ಸ್ ಮಾಡಿಕೊಟ್ಟಿದ್ಲು. ವಾ ಖಾಲಿ ಇಲ್ಲಿದೆ, ನಾನು ತೆಗ್ದೇ ಇಲ್ಲ, ಒಂದೇ ಬೆರಳಾಗ ಹಾಕೊಂಡಿದ್ದೀನಿ. ನಾನು ಚಿನ್ನದೆಲ್ಲ ತೆಗ್ದ್ಬಿಟ್ಟು ಇದೊಂದೇ ಹಾಕೊಂಡಿದ್ದೀನಿ. ಸೊ ಇದು ನನಗೆ ಮಧು ಗಿಫ್ಟ್ ಕೊಟ್ಟಿದ್ದು. ಸೊ ತುಂಬ ಇಷ್ಟ ಆಯಿತು. ಪ್ರತಿ ವರ್ಷ ಗೋಲ್ಡು, ನಾನು ಅವಳಿಗೆ ಗೋಲ್ಡ್ ಕೊಡ್ಸೋದು, ಇಲ್ಲ ಅವಳು ನನಗೆ ಗೋಲ್ಡ್ ಕೊಡ್ಸೋದು, ಅದೇ ಆಯ್ತಾಯಿತ್ತು. ಸೊ ಈ ಸಲ ನಾನು ಗೋಲ್ಡೇ ಅಂದ್ಕೊಂಡಿದ್ದೆ, ಬಟ್ ಡೈಮಂಡ್ ಕೊಡ್ಸಿದ್ದಾಳೆ. ಸೊ ತುಂಬ ಖುಷಿ ಆಯಿತು. ಅದು ನನಗೆ ಎಕ್ಸ್ಪ್ರೆಸ್ ಎಲ್ಲ ಮಾಡ್ಕೊಳಕ್ಕೆ ಬರಲ್ಲ, ಹೆಂಗೆ ಏನು ಅಂತ. ಖುಷಿ ಆಯಿತು ಅಷ್ಟು ಗೈಸ್. ನೆಕ್ಸ್ಟ್ ಹಾಂ, ಮದುವೆ ಇದುವೆ. ಇದೂ ಅವಳ ವ್ಲಾಗಲ್ಲೇ ನೋಡಿರ್ತೀರ. ಸೊ ಈ ಹೀಲ್ಸು ನನ್ನ ವ್ಲಾಗಲ್ಲೂ ನೋಡಿರ್ತೀರ. ನಾನು ಮಾಲ್ಗೆ ಹೋದಾಗ ಇದನ್ನ ನೋಡಿದ್ವಿ, ಬಟ್ ಬೇಡ ಅಂತ ಬಂದ್ಬಿಟ್ಟೆ. ಸೊ ಅಮೌಂಟ್ ಜಾಸ್ತಿ ಆಯಿತು, 2500 3 ಅನಿಸುತ್ತೆ. ಸೊ ಬೇಡ ಅಂತ ಬಂದೆ. ನಾನು ಈ ಕಲರಲ್ಲೇ, ಅಂದರೆ ವೈಟ್ ಕ್ರೀಮ್ ಕಲರಲ್ಲೇ ನೋಡ್ತಾ ಇದ್ದಿದ್ದು, ನನ್ನ ಡ್ರೆಸ್ಗೆಲ್ಲ ಮ್ಯಾಚ್ ಆಗುತ್ತೆ ಅಂತ. ಬಟ್ ಬೇಡ ಅಂತ ಬಂದೆ. ಸೊ ಅವಳು ನೆಕ್ಸ್ಟ್ ಡೇ ಹೋಗಿ ಅದನ್ನೇ ತಗೊಬಿಟ್ಟಿದ್ದಾಳೆ. ನಾನು ಹೋಗಿ ಆ ಅಂಗಡಿಲಿ ಚೆಕ್ ಮಾಡಿದೆ, ಇನ್ನೇನು ತಗೊಳ್ಬಿಡೋದ ಅಂತ ಹೋಗಿ ಚೆಕ್ ಮಾಡಿದೆ. ಅವ್ರು ಯಾರು ತಗೊಂಡು ಹೋಗಿದ್ದಾರೆ ಅಂದರು. ಸೊ ಯಾರು ಬೆಳಿಗ್ಗೆ ಬಂದು ತಗೊಂಡು ಹೋದ್ರು ಅಂತ ಅನ್ಕೋತಾ ಇದ್ದೆ, ಬಟ್ ಈ ಮದುವೆ ಬಂದು ತಗೋ ಹೋಗಿದ್ದಾಳೆ. ಸೊ ಅದು ಇದಕ್ಕಿಂತ ಖುಷಿಯಾಗಿದ್ದು ಅದೇ. ಇದು ಖುಷಿ ಆಯ್ತು, ಬಟ್ ಇದೊಂಥರ ನಾನು ತಗೊಳಕ್ ಹೋಗಿ ಬೇಡ ಅಂತ ಬಂದು ಅವಳು ತಗೊಂಡ್ಲಲ್ಲ, ಅದು ಖುಷಿ ಆಯ್ತು. ಸೊ ನೆಕ್ಸ್ಟು ಹಾಂ, ಈ ಜಾಕೆಟ್ ಇದು ನಮ್ಮ ಜೇಸಸ್ ಫ್ರೆಂಡ್ಸು ಕೊಡ್ಸಿದ ಗಿಫ್ಟ್. ಇದು ಅಮೌಂಟ್ ಇದೆ. ಇದು ಶಾಪ್ಗೆ ಹೋಗಿದ್ವಿ ನಾವು ಮೂವಿ ನೋಡೋಕ್ಕೆ. ಸೊ ನಾನು ಜಸ್ಟ್ ನೋಡಿದ್ದಷ್ಟೇ, ಚೆನ್ನಾಗಿ ನೋಡ್ತಾ ಇದ್ದೆ, ವೇರ್ ಮಾಡಿ ನೋಡ್ತಾ ಇದ್ದೆ, ಚೆನ್ನಾಗೈತಲ್ವಾ ಅಂದ್ಬಿಟ್ಟು ಅವರೇ ಕೊಡ್ಸೇ ಬಿಟ್ರು. ಸೊ ಈ ಜಾಕೆಟು ನಮ್ಮ ಜೇಸಸ್ ಫ್ರೆಂಡ್ ಕೊಡ್ಸಿದ್ದು. ಫ್ಯಾಬ್ 5 ಅದು ಹೇಳಲಿಲ್ಲ ಅಂದರೆ ಅಷ್ಟೇ. ಮಧ್ಯ ನಾನು ತಗೊಂಡಿರೋ ಡ್ರೆಸ್ಸು ಬಂದ್ಬಿಟ್ಟಿದೆ. ಸೊ ಇದು ನನ್ನ ಬರ್ಡೇಗೆ ಅಂತಾನೆ ಆನ್ಲೈನಲ್ಲಿ ಶಾಪ್ ಮಾಡಿದ್ದು, ಬಟ್ ಹಾಕೊಂಡಿಲ್ಲ ಬರ್ಡೇ ಟೈಮಲ್ಲಿ. ಸೊ ನೆಕ್ಸ್ಟ್ ಯಾವಾಗಾದರೂ ಹಾಕೊಳ್ಳೋಣ. ಸ್ವಲ್ಪ ಬಾಡಿಕಾನ್ ಟೈಪ್ ಅಂತ ನೈಟು ಹಾಕಿದೆ, ಮಾರ್ನಿಂಗು ಬೇಡ ಅಂತ ಇದು ಹಾಕೊಳ್ಳಿಲ್ಲ. ಸೊ ಇದು ನಾನು ಮಿಂತ್ರದಲ್ಲಿ ತಗೊಂಡಿದ್ದು 1500 ಏನೋ ಬೀಳ್ತಿದ್ದು. ಇದು ತಗೊಂಡು ನಾನು 1 ಮಂತ್ ಬ್ಯಾಕೆ ತಗೊಂಡಿದ್ದು. ಆನ್ಲೈನಲ್ಲೆಲ್ಲ ನೋಡ್ತೀನಿ ನಾನು ಬರ್ಡೇ ಟೈಮಲ್ಲಿ, 1 ತಿಂಗಳು ಹಿಂದೆಯಿಂದನೇ ನೋಡ್ಕೊಂಡು ಬಂದಿರ್ತೀನಿ ಯಾವ ಬಟ್ಟೆ ತಗೊಳ್ಳಿ ಏನು ಅಂತ. ಆಮೇಲೆ ಬಂದ ಮೇಲೆ ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಕಳ್ಸೋಕ್ಕೆಲ್ಲ ಟೈಮ್ ಇರಲ್ಲ ಅಂದರೆ ಅಂತಾನೆ ಬೇಗ ತಗೊಂಡಿರ್ತೀನಿ. ಸೊ ಇದು ನನಗೆ ಐಶು ಗಿಫ್ಟ್ ಕೊಟ್ಟಿದ್ದು. ಗೊತ್ತಲ್ಲ, ಅದ ಬ್ಯೂಟಿ ಎಂಪೈರ್ ಸಲೂನ್ ಓನರ್ ಅವರು ಗಿಫ್ಟ್ ಕೊಟ್ಟಿದ್ದು. ಸೊ ಇದು ಮತ್ತು ಇದು ಅವ್ರ ಫ್ರೆಂಡ್, ಇದು ಭವ್ಯ ಅಂತ. ಸೊ ಇದೆರಡು ಅವ್ರು ನನಗೆ ಗಿಫ್ಟ್ ಕೊಟ್ಟಿದ್ದು. ಇದುವೇ ಮೆಟ್ರೋ ಕಂಪ್ನಿ ಇದೆ. ಸೊ ಇದು ಎಲ್ಲಿ ತಗೊಂಡಿದ್ದು ಅಂದರು, ಅರಸು ರೋಡಲ್ಲಿ ಏನೋ ತಗೊಂಡಿದ್ದು ಅಂದರು. ಸೊ ಎರಡು ಇಷ್ಟ ಆಯಿತು. ಈ ಪರ್ಸ್ ನಾನು ಆಲ್ರೆಡಿ ನನ್ನ ಬರ್ಡೇಗೆ ವೇರ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗೈತೆ, ನನಗೆ ಇಷ್ಟ ಆಯಿತು. ಮತ್ತೇನಂದರೆ ನನಗೆ ಇವಾಗ ಸ್ವಲ್ಪ ಸೈಡ್ ಬ್ಯಾಗ್ ಮೇಲೆ ಕ್ರೇಜ್ ಆಗಿಬಿಟ್ಟಿದೆ, ತುಂಬ ಇಷ್ಟ ಆಗ್ಬಿಟ್ಟಿದೆ. ಸೊ ಎಲ್ಲೋದ್ರೂ ಸೈಡ್ ಬ್ಯಾಗ್ಸ್ ನೋಡ್ತಾ ಇರ್ತೀನಿ. ಸೊ ಇದು 1 ಪೀಸ್ ಡ್ರೆಸ್ಸು, ತುಂಬ ಕ್ಯೂಟಾಗಿದೆ, ಎಲ್ಲಾದರೂ ವೇರ್ ಮಾಡಬೇಕು, ಚೆನ್ನಾಗಿದೆ. ಥ್ಯಾಂಕ್ ಯು, ಎಷ್ಟೊಂದು ಸಲ ಥ್ಯಾಂಕ್ ಯು ಅಂತಿದ್ದೀನಿ. ಸೊ ಅಷ್ಟೇ ಗೈಸ್ ಗಿಫ್ಟು. ಹಾಂ, ಇನ್ನೊಂದು ಇಲ್ಲಿ ಇದೇ ಮರ್ತುಬಿಟ್ಟೆ. ಇದು ನೋಡಿ, ಇದು ನಾನು ತೋರಿಸಿಲ್ಲ. ಇದು ನನಗೆ ಮಂಗಳಮ್ಮ ಗಿಫ್ಟ್ ಕೊಟ್ಟಿದ್ದು ಗೈಸ್. ಅದು ಒಂದು ವಿಡಿಯೋ ಮಾಡಿದ್ದಾರೆ ನನ್ನ ಫ್ರೆಂಡ್ಸು, ಪಕ್ಕದಲ್ಲಿ ಹಾಕ್ತೀನಿ ನೋಡಿ. ಏನು ಮಂಗಳಮ್ಮ ನೋಡು, ಚೆನ್ನಾಗೈತೆ. ಸೊ ಇದು ಮಂಗಳಮ್ಮ ಬೆಳ್ಳಿದು. ಸೊ ನಂಗೆ ತುಂಬ ಇಷ್ಟ ಆಯಿತು. ಇದನ್ನ ನಾನು ಕಾಲಕ್ಕೆ ತಗೋಬೇಕು ಅಂತ ಅನ್ಕೋತಾ ಇದ್ದೆ. ಕಪ್ಪುದು ಇದು ದೃಷ್ಟಿ ಥರನೂ ಆಗುತ್ತೆ, ಕಾಲಕ್ಕೆ ತಗೋಬೇಕು ಅನ್ಕೋತಿದ್ದೆ. ಮಂಗಳಮ್ಮ ಕೈಗೆ ಕೊಟ್ಟರು. ಸೊ ಚಿನ್ನದೆಲ್ಲ ಬಿಚ್ಬಿಟ್ಟು ಇದನ್ನ ಹಾಕೊಂಡಿದ್ದೀನಿ ಇವಾಗ. ಖುಷಿ ಆಯಿತು. ಇದುವೇ ಮತ್ತೆ ಇನ್ನೊಂದು ಅಲ್ಲೊಂದಿದೆ, ತೋರಿಸ್ತೀನಿ. ಇದೊಂದು ಗಿಫ್ಟು. ಇದು ನಮ್ಮ ಅಣ್ಣನ ಫ್ರೆಂಡ್ ಒಬ್ರು ತಿಲಕ್ ಅಂತ ಅವರು ಕೊಟ್ಟಿದ್ದು. ಸೊ ಇದು ತುಂಬ ಚೆನ್ನಾಗಿದೆ. ಸೌಂಡ್ ಕೇಳಿಸ್ತಾ ಇದ್ರೆ, ಏನಾದ್ರು ಒಬ್ಬರೇ ಮನೇಲಿದ್ರೆ ಪೀಸಾಗಿ ಸೌಂಡ್ ಏನಾದ್ರು ಕೇಳಿಸ್ತಾ ಇದ್ರೆ ಸಖತ್ತಾಗಿರುತ್ತೆ. ಸೊ ಈಗ ರೂಮಲ್ಲಿ ಹಾಕಿದ್ದೀನಿ, ಈಚೆ ಎಲ್ಲಾದ್ರೂ ಹಾಕ್ಬೇಕು ಗಾಳಿ ಬೀಸೋ ಕಡೆ, ಚೆನ್ನಾಗಿರುತ್ತೆ ನೋಡಿ ಸೌಂಡು, ಚೆನ್ನಾಗಿದೆ. ಸೊ ಇಷ್ಟೇನಾ?
ಇಷ್ಟೇ ಗೈಸ್ ಗಿಫ್ಟು. ಇನ್ನೂ ಯಾರು ಏನಾರು ಕೊಡ್ಬೇಕು ತಾನೇ, ಕೊಟ್ಟೆ ಇಲ್ಲ. ನೀವು ಸ್ವಲ್ಪ ಏನಾರು ಇದ್ರೆ ಕಳಿಸಿ ಹಂಗೆ. ಸೊ ಅಷ್ಟೇ ಗೈಸ್ ಈ ವ್ಲಾಗು. ಇಷ್ಟೇನಾ? ಹಾಂ ಇಷ್ಟೇ. ಆಮೇಲೆ ನಮ್ಮ ಅಣ್ಣನ ಗಿಫ್ಟ್ ಅಲ್ವಾ, ವೇಟ್ ಇಲ್ಲ ಗೈಸ್, ಕೊಟ್ಟೆ ಇಲ್ಲ ಗೈಸ್. ನಮ್ಮ ಅಣ್ಣ 100 ರೂಪಾಯಿ ಕೊಟ್ಟವನ ಅಷ್ಟೇ, ಗಿಫ್ಟೇ ಕೊಟ್ಟಿಲ್ಲ. ಸೊ ಏನೋ ಕೊಡ್ತೀನಿ ಅಂತ ಹೇಳಿದಾನೆ, ನೋಡೋಣ. ನನ್ನ ಬರ್ಡೇ ಟೈಮಲ್ಲಿ ಕೊಟ್ರೇನೆ ಕೊಟ್ಟಂಗೆ ಗಿಫ್ಟು. ಸೊ ಪರವಾಗಿಲ್ಲ, ಆದ್ರೂ ಏನಿಲ್ಲ. ಏನೋ ಗಿಫ್ಟ್ ಕೊಡಿಸ್ತೀನಿ ಅಂದಿದ್ದಾನೆ, ವೆಯ್ಟ್ ಮಾಡು ಅಂದಿದ್ದಾನೆ. ನೋಡೋಣ, ಏನಾರು ಕೊಡಿಸಿದ್ರೆ ನಿಮಗೂ ಅಪ್ಡೇಟ್ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ. ಸೊ ನನ್ನ ಬರ್ಡೇ ಗಿಫ್ಟ್ ಬಂದಿದ್ದಿಷ್ಟೇ. ನನ್ನ ಡ್ರೆಸ್ಸಸ್, ನಾನು ವೇರ್ ಮಾಡಿದ ಡ್ರೆಸ್ಸಸ್ ಇಷ್ಟೇ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು NR ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನಿಶಾ ನಿಖಿಲ್ ವ್ಲಾಗ್ಸ್ ಹಾಗೂ NR ಪ್ರೊಡಕ್ಷನ್ ಹೌಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ. ಬಾಯ್.